ಸರ್ ಅಲ್ಲಿ ಮೇಲಾಧಿಕಾರಿಗಳು ಭೇಟಿ ನೀಡಿ ಏನು ಮೇಲಾಧಿಕಾರಿಗಳು ಯಾವುದೇ ರೀತಿ ಭೇಟಿ ನೀಡಿಲ್ಲ ಸರ್. ಯಾವುದೇ ನಮ್ಮ ಪಿಲ್ಲರ್ಗಳಿಗೆ ಸಾಂತ್ವನವನ್ನು ಹೇಳಿಲ್ಲ. ಕಾರಣ ಇಷ್ಟೇ, ನಮ್ಮನ್ನು ಬರೀ ಬೆಳೆ ಸಮೀಕ್ಷೆ ಬಂದಾಗಷ್ಟೇ ಫೋನ್ ಬರುತ್ತೆ ಅವಾಗೇ ವರದಿಗೋಸ್ಕರ ಅಷ್ಟೇ ಫೋನ್ ಬರುತ್ತೆ. ಅದನ್ನು ಬಿಟ್ಟರೆ ವರದಿ ಆದ ನಂತರ ನಮ್ಮ ಪೇಮೆಂಟ್ಗಳಿಗೆ, ನಮ್ಮ ಪಗಾರಗಳಿಗೆ ತಾವು ಎಲ್ಲ ಸರ್ಕಾರಿ ಅಧಿಕಾರಿಗಳಿದ್ರಿ ನಮಗೆ 1ನೇ ತಾರೀಕಿನ ದಿನ ಪೇಮೆಂಟ್ ಬರಲಿಲ್ಲ ಅಂದರೆ ನಮ್ಮಲ್ಲಿ ಸಾಕಷ್ಟು ಬಾರಿ ಇಂಥ ಅನಾಹುತಗಳು ಆದರೂ ಸಹಿತ ಯಾವುದೇ ರೀತಿ ಪರಿಹಾರನ ಒದಗಿಸಿಲ್ಲ, ಯಾವುದೇ ರೀತಿ PRಗಳನ್ನ ಸಾಂತ್ವನ ಹೇಳಿಲ್ಲ. ಕಾರಣ ನಾವು ಇವತ್ತಿನ ದಿವಸ ಎಲ್ಲ PRಗಳು ಕೂಡಿ ಈ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಎಲ್ಲ ರೀತಿ ಎಲಿಜಿಬಲ್ ಇರೋಂಥ ವ್ಯಕ್ತಿಗಳು, ಕೆಲಸದ ಒತ್ತಡ ಸಾಕಷ್ಟಿದೆ ಅಂತ ಇದೇ ಒಂದು 3-4 ತಿಂಗಳ ಹಿಂದೆ ಸರ್ಕಾರದ ವತಿಯಿಂದ ಸರ್ಕಾರದ ಪ್ರತಿನಿಧಿಗಳಂಥ ಸರ್ಕಾರ ನೌಕರರಾದಂಥ ಗ್ರಾಮ ಆಡಳಿತಾಧಿಕಾರಿಗಳು ತಿಂಗಳಾನುಗಟ್ಟಲೆ ಅವರನ್ನು ನಮ್ಮ ಕೆಲಸದ ಒತ್ತಡ ನಿಭಾಯಿಸೋಕ್ಕಾಗದೆ ನಮ್ಮ ಕೆಲಸನ ನಿಭಾಯಿಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡಿದ್ರು. ಕಾರಣ ನಾವು ಏನು ಕೇಳ್ಕೊತೀವಿ, ನಾವೆಲ್ಲ ಥರ ಎಲಿಜಿಬಲ್ ಇದ್ದೀವಿ. 3 ತಿಂಗಳು ಬಿಟ್ಟರು ಮುಂದಿಂದು 12 ತಿಂಗಳು ನಾವು ಕನಿಷ್ಠ ವೇತನನ ಕೊಡ್ರಿ, ನಮಗೂ ಖಾಯಂಗೊಳಿಸಿ ಒಂದು ಕನಿಷ್ಠ ವೇತನ ಅಂತ ಕೊಡ್ರಿ, ನಾವು ಎಲಿಜಿಬಲ್ ಇದ್ದೀವಿ. ಪ್ರತಿಯೊಂದು ಆ್ಯಪಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ BLO ಆ್ಯಪ್ ಬಂದಿದೆ, ಅದೇ ರೀತಿ ಸಂಯೋಜನೆ ಆ್ಯಪ್ ಅಂತ ಬಂದಿದೆ. ಪ್ರತಿಯೊಂದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮಲ್ಲಿಯೂ ಇದೆ. ನಮ್ಮ PRಗಳ ಸಮರ್ಥರಿದ್ದಾರೆ. ಅದಕ್ಕೆ ಸರ್ಕಾರದ ಮೂಲಕ ಈ ಮೂಲಕ ಏನು ಒತ್ತಡ ಆಗ್ತೀವಿ ಅಂದರೆ ನಮ್ಮನ್ನು ಖಾಯಂಗೊಳಿಸ್ಕೋಬೇಕು, ಮತ್ತು ನಮ್ಮನ್ನು ದಿನಗೂಲಿ ನೌಕರನ್ನ ಖಾಯಂಗೊಳಿಸಿ ಕನಿಷ್ಠ ವೇತನನ ನಮಗೆ ಮಾಡಿ ನಮ್ಮ ಬೇಡಿಕೆನ ಈಡೇರಿಕೆ ಮಾಡಬೇಕಂತ ನಮ್ಮ ಸರ್ಕಾರದ ಮೂಲಕ ಒತ್ತಡ ಇದೆ. ನಮ್ಮ ಹೆಸರು ಸಾಜಿದ್ ನಾಗ್ತಾನ್ ಅಂತೇಳಿ, ವಿಜಯಪುರ ಜಿಲ್ಲಾ ಸಹಕಾರ. ನಮ್ಮಲ್ಲಿ ಸಾಕಷ್ಟು ಬಾರಿ ಇಂಥ ಅನಾಹುತಗಳು ಆದರೂ ಸಹಿತ ಯಾವುದೇ ರೀತಿ ಪರಿಹಾರನ ಒದಗಿಸಿಲ್ಲ, ಯಾವುದೇ ರೀತಿ PRಗಳನ್ನ ಸಾಂತ್ವನ ಹೇಳಿಲ್ಲ. ಕಾರಣ ನಾವು ಇವತ್ತಿನ ದಿವಸ ಎಲ್ಲ PRಗಳು ಕೂಡಿ ಈ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಎಲ್ಲ ರೀತಿ ಎಲಿಜಿಬಲ್ ಇರೋಂಥ ವ್ಯಕ್ತಿಗಳು, ಕೆಲಸದ ಒತ್ತಡ ಸಾಕಷ್ಟಿದೆ ಅಂತ ಇದೇ ಒಂದು 3-4 ತಿಂಗಳ ಹಿಂದೆ ಸರ್ಕಾರದ ವತಿಯಿಂದ ಸರ್ಕಾರದ ಪ್ರತಿನಿಧಿಗಳಂಥ ಸರ್ಕಾರ ನೌಕರರಾದಂಥ ಗ್ರಾಮ ಆಡಳಿತಾಧಿಕಾರಿಗಳು ತಿಂಗಳಾನುಗಟ್ಟಲೆ ಅವರನ್ನು ನಮ್ಮ ಕೆಲಸದ ಒತ್ತಡ ನಿಭಾಯಿಸೋಕ್ಕಾಗದೆ ನಮ್ಮ ಕೆಲಸನ ನಿಭಾಯಿಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡಿದ್ರು. ಕಾರಣ ನಾವು ಏನು ಕೇಳ್ಕೊತೀವಿ, ನಾವೆಲ್ಲ ಥರ ಎಲಿಜಿಬಲ್ ಇದ್ದೀವಿ. 3 ತಿಂಗಳು ಬಿಟ್ಟರು ಮುಂದಿಂದು 12 ತಿಂಗಳು ನಾವು ಕನಿಷ್ಠ ವೇತನನ ಕೊಡ್ರಿ, ನಮಗೂ ಖಾಯಂಗೊಳಿಸಿ ಒಂದು ಕನಿಷ್ಠ ವೇತನ ಅಂತ ಕೊಡ್ರಿ, ನಾವು ಎಲಿಜಿಬಲ್ ಇದ್ದೀವಿ. ಪ್ರತಿಯೊಂದು ಆ್ಯಪಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ BLO ಆ್ಯಪ್ ಬಂದಿದೆ, ಅದೇ ರೀತಿ ಸಂಯೋಜನೆ ಆ್ಯಪ್ ಅಂತ ಬಂದಿದೆ. ಪ್ರತಿಯೊಂದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮಲ್ಲಿಯೂ ಇದೆ. ನಮ್ಮ PRಗಳ ಸಮರ್ಥರಿದ್ದಾರೆ. ಅದಕ್ಕೆ ಸರ್ಕಾರದ ಮೂಲಕ ಈ ಮೂಲಕ ಏನು ಒತ್ತಡ ಆಗ್ತೀವಿ ಅಂದರೆ ನಮ್ಮನ್ನು ಖಾಯಂಗೊಳಿಸ್ಕೋಬೇಕು, ಮತ್ತು ನಮ್ಮನ್ನು ದಿನಗೂಲಿ ನೌಕರನ್ನ ಖಾಯಂಗೊಳಿಸಿ ಕನಿಷ್ಠ ವೇತನನ ನಮಗೆ ಮಾಡಿ ನಮ್ಮ ಬೇಡಿಕೆನ ಈಡೇರಿಕೆ ಮಾಡಬೇಕಂತ ನಮ್ಮ ಸರ್ಕಾರದ ಮೂಲಕ ಒತ್ತಡ ಇದೆ. ನಮ್ಮ ಹೆಸರು ಸಾಜಿದ್ ನಾಗ್ತಾನ್ ಅಂತೇಳಿ, ವಿಜಯಪುರ ಜಿಲ್ಲಾ ಸಹಕಾರ ಸಂಘದ ನಿಮಿತ್ತವಾಗಿ ಇವತ್ತು ನಾವು ಎಲ್ಲ ವಿಜಯಪುರ ಜಿಲ್ಲೆಯಿಂದ ಎಲ್ಲ 13 ತಾಲೂಕುಗಳ PRಗಳು ಕೂಡಿ ನಾವು DC ಅವರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ಏನು ಮನವಿ ಕೊಡೋಕೆ ಬಂದಿದ್ದೀವಪ್ಪ ಅಂತಂದ್ರೆ, ನಾವು ಖಾಸಗಿ PRಗಳು ಇವ್ರು ಗೌರ್ಮೆಂಟಿಂದ ಏನೋ ಸವಲತ್ತು ಇರೋದಿಲ್ಲ. ಖಾಸಗಿ ನಿವಾಸಿಗಳು ಇವರಿಗೆ ಕೊಡೋದು ಬರೀ 10 ರೂಪಾಯಿ. ಈ 10 ರೂಪಾಯಿದೊಳಗೆ ಏನು ಮಾಡೋಕ್ಕಾಗಲ್ಲ. 10 ರೂಪಾಯಿದೊಳಗೆ ನಮ್ಮ ಬರೀ ಪೆಟ್ರೋಲ್ ಖರ್ಚೆ ಸಾಲಲ್ಲ. ಅದಕ್ಕೆ ನಾವು ಸಾಕಷ್ಟು ಬಾರಿ ಕೃಷಿ ಅಧಿಕಾರಿಗಳಿಗೆ, ನಮ್ಮ ಮೇಲಧಿಕಾರಿಗಳಿಗೆ ನಾವು ಏನು ಹೇಳಿದಪ್ಪ ಅಂತಂದ್ರೆ, ನಮ್ಗೆ 10 ರೂಪಾಯಿ ಸಾಲಲ್ರಿ, ಈ 10 ರೂಪಾಯಿ ನಮಗೆ ಎದಕ್ಕೂ ಆಗಲ್ಲ, ನಮಗೆ ಜಾಸ್ತಿ ಮಾಡಿರಿ, ನಮಗೆ ಹೆಚ್ಚಿನ ಒಂದು ಇದು ಕೊಡ್ರಿ ಅಂತ ನಾವು ಕೇಳಿದಾಗ ಅವರು ಇದು ಇಲ್ಲಪ್ಪ ಕೇಂದ್ರ ಸರ್ಕಾರದಿಂದ ಇದು ಅಂಕಿ ಇರ್ತದೆ, ಅವರು 10 ರೂಪಾಯಿ ಕೊಡ್ತಾರೆ ನಿಮ್ಗೆ, ನಾವು ಅಷ್ಟೇ ಕೊಡೋಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತು ನಮಗೆ ಹೇಳಿದ್ರು. ಇಲ್ಲರಿ ನಮ್ಗೆ ಅಷ್ಟು ಕೊಟ್ಟರೆ ನಮಗೆ ಆಗೋದಿಲ್ಲ, ನಮಗೆ ಇನ್ನೂ ಹೆಚ್ಚಿಗೆ ಮಾಡಿದ್ರೆ ನಮಗೊಂದು ಸವಲತ್ತು ಸಿಗ್ತದೆ, ಮತ್ತು ನಮ್ಗೆ ಕ್ರಾಪ್ ಸರ್ವೆ ಮಾಡ್ತೀವಿ, ಬೆಳೆ ಸಮೀಕ್ಷೆ ಮಾಡ್ತೀವಪ್ಪ ಅಂತಂದ್ರೆ ನಮಗೆ ಅಷ್ಟೇ ಕೊಡಬೇಡ್ರಿ, ನಮಗೆ ಇನ್ನೂ ಒಂದು ನಿಮ್ಮ ಕೃಷಿ ಇಲಾಖೆಗೆ ಅಥವಾ ಏನು ಸಂಬಂಧಪಟ್ಟ ಏನು GPS ಬರ್ತಾವೆ, ನಾನಾ ಥರ GPS ಬರ್ತಾವೆ, ಅವನು ಸಹಿತ ನಮ್ಗೆ ಬೆಳೆ ಸಮೀಕ್ಷೆಗಾರರಿಗೆ ನೀವು ಕಟ್ಟಿದ್ದೇ ಆದ್ರೆ ಮತ್ತು ನಮಗೆ ಒಂದು ನಿಮ್ಮ ಇಲಾಖೆಯ ನಿಮ್ಮ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ನಮ್ಮನ್ನು ನೇಮಕಾತಿ ಮಾಡಿಕೊಂಡು ನಮ್ಮದು ದಿನಗೂಲಿ ನೌಕರರಾಗಿ ನೀವು ಮಾಡ್ಕೊಂಡಿದೆ ಆದರೆ ನಮಗೂ ಒಂದು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾವು ಹೇಳಿದ್ದೀವಿ. ಈಗ ಕರ್ನಾಟಕ ರಾಜ್ಯದಾಗ ಬೆಳೆ ಸಮೀಕ್ಷೆಗೆ ಹೋದಾಗ ಯಾವುದಾದ್ರೂ ಅನಾಹುತಗಳು ಆಗಿವೆ ಸರ್. ಇಲ್ಲೇ ರಾಮನಗರ ಜಿಲ್ಲೆದೊಳಗೆ 2 PRಗಳು ಹಾವು ಕಡಿದು ಸತ್ತಾರೆ. ಪರಿಹಾರ ಏನು ಕೊಟ್ಟಿಲ್ರಿ. ರಾಮನಗರ ಜಿಲ್ಲೆದೊಳಗೆ ಇಬ್ರು PRಗಳು ಬಿಜಾಪುರ ಹಾವುಗಳು GPS ಮಾಡ್ಬೇಕಾದ್ರೆ ನಮ್ಗೆ ಹಾವುಗಳು ಹಿಂಗೆ ಮೊಬೈಲ್ ಹಿಂಗೆ ನೆಟ್ವರ್ಕ್ ಸಿಗಲ್ಲ ಅಂತ ನಮ್ಮ ಎದುರಿಗೆ ಹಾವು ಬಂದವ್ರಿ.
ಹಾವು ಬಂದವ ಇದು ಡಬ ಡಬ ಆಟ ಆದರೂ ಆಗ್ಬೋದು, ಏನೋ ಧೈರ್ಯವಂತರಿದ್ರೆ ಸ್ವಲ್ಪ ಇದಾಗ್ತದ. ಅವ ಹಾವು ಬಂದು ಅವರು ಸಾಯುವಂಥ ಪೊಸಿಷನ್ ನಮ್ಮದೇ ಇದಿ ಒಂದು ಅರ್ಧ ತಾಸು ನಮ್ಮ ಇದು ಡಬ ಡಬ ಬಂದಾರೆ, ರೈತರಿಗೆ ಕೂಗಿವು ನಾವು, ಅವ್ರು ಯಾರು ಇರಲ್ಲ. ತಮಗೇನಾದರೂ ಸೇಫ್ಟಿ ಕಿಟ್ ಸೇಫ್ಟಿ ಏನು ಸೇಫ್ಟಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ತಾವು ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಸರ್ ರೇನ್ ಕೋಟ್ ಕೊಡು. ನಾವು 2015 ಇಂದು ಕ್ರಾಪ್ ಸರ್ವೆ ಚಾಲೂ ಆಗೈತಿ, ಬೇಡಿಕೆಯಲ್ಲೂ ಇಟ್ಟಿದ್ದೀವಿ ಸರ್. ನಾವು 2015ರಿಂದ ನಾನು GPS ಎಂದು ಗೌರ್ಮೆಂಟ್ ಇದು ಮಾಡ್ಯದ ಅಂದಿನಿಂದ ನಾನು ಅದ್ರ ಆ ಡಿಪಾರ್ಟ್ಮೆಂಟ್ ಒಳಗೆ ನಾನು ಸೇವೆ ಸಲ್ಲಿಸೋದು ಬಂದೇವ್ರಿ. ಶಿವಶರಣ ವಾಲಿಕಾರ, ದೇವ್ರಿ ಪ್ರೀತರ. ಭೀಮಪ್ಪ ಲಕ್ಷ್ಮಣ್ ತಳವಾರ್ ಅಂತೇಳಿ ಬೆಳೆ ಸಮೀಕ್ಷೆದಾರ ತಂಡದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ರ್ಯಾಲಿ ಉದ್ದೇಶ ಬಂದುಬಿಟ್ಟು ಸತತವಾಗಿ 8ರಿಂದ 10 ವರ್ಷಗಳ ಕಾಲ ನಾವು ಕೇವಲ 10 ರೂಪಾಯಿ ಒಳಗೆ ದುಡುಕೋದು ಬಂದು 10 ರೂಪಾಯಿ ಅಂತಂದ್ರೆ ಒಂದು ದತ್ತಾಂಶವನ್ನು ನಾವು ಅಪ್ಲೋಡ್ ಮಾಡಿದೆವು ಅಂದ್ರೆ ಬೆಳೆ ಮಾಹಿತಿನ ದತ್ತಾಂಶವನ್ನು ಅಪ್ಲೋಡ್ ಮಾಡಿದೆವಪ್ಪ ಅಂತಂದರೆ ಅದಕ್ಕೆ ಬರ್ತಕ್ಕಂಥ ಸರ್ಕಾರದಿಂದ ಕೇವಲ 10 ರೂಪಾಯಿ. ಈಗ 1 ವರ್ಷ ಏನೋ 2 ವರ್ಷ ಆಯಿತು 11 ರೂಪಾಯಿ ಅಂದ್ರೆ ಒಂದು ದೊಡ್ಡ ಮನಸ್ಸನ್ನು ಮಾಡಿ ಸರ್ಕಾರದವರು 1 ರೂಪಾಯಿನ ಏರಿಕೆ ಮಾಡಿದ್ದಾರೆ. ಅದು ಯಾವುದೇ ರೀತಿ ನಮಗೆ ಸಾಲ್ತಾ ಇಲ್ಲ. ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಒಂದೇ ಒಂದು ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಕನಿಷ್ಠ ನಿಮಗೆ ಏನು ಅನ್ನಿಸ್ತದೆ ನಿಮ್ಮ ದೃಷ್ಟಿಕೋನದೊಳಗೆ PR-ಗಳಿಗೆ ಇವ್ರ ಕೆಲಸಕ್ಕೆ ಇಷ್ಟೇ ಲಾಯಕದವರು ಇಷ್ಟಕ್ಕೆ ನಾವು ಕೊಡಬೇಕಂತಕ್ಕಂಥ ಮನಸ್ಥಿತಿ ನಿಮ್ಮ ಮನಸ್ಸಿಗೆ ಏನು ಅನ್ನಿಸುತ್ತೆ ಅದನ್ನೇ ನೀವು ಕೊಡ್ರಿ. ಕನಿಷ್ಠ ವೇತನ ಅದನ್ನು ಆದೇಶ ಮಾಡಿ ನಮ್ಮನ್ನು ಏನೈತಿ ಈಗ ನಾವು ವರ್ಷದಲ್ಲಿ ಕೇವಲ 3 ತಿಂಗಳೇನು ಕೆಲಸ ಮಾಡಿ ಉಳಿದ ದಿನ ನಮ್ಮ ಇನ್ನಿತರ ಕೆಲಸಗಳ ಅದು ಒಂದು ದಿನ ಕೆಲಸ ಹತ್ತೈತಿ, ಒಂದು ದಿನ ಕೆಲಸ ಹತ್ತಂಗಿಲ್ಲ, ಮನೆಯೊಳಗೆ ಕೂತ್ಕೋಬೇಕು ಕೆಲಸ ಹತ್ತಲಿಲ್ಲ ಅಂದ್ರೆ ಅಂಥ ಸಂದರ್ಭದೊಳಗೆ ಏನೈತಿ ನಾವು 3 ತಿಂಗಳು ಬರೀ ನೀವು ಏನೋ ಕೆಟ್ಟ ಶಬ್ದನ ನಾನು ಉಪಯೋಗಿಸ್ತಾ ಇಲ್ಲ, ಟಿಶ್ಯೂ ಪೇಪರ್ ಥರ ದಯವಿಟ್ಟು ನಮ್ಮನ್ನು ಯೂಸ್ ಮಾಡ್ಕೋಬೇಡ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ತೀನಿ. ಯೂಸ್ ಆಗನ ಹೆಂಗೆ ನಾವು ಹೊರ್ಸ್ಕೊಂಡು ಹೋಗಿತ್ತಲ್ಲ ಆ ಥರ ನಮ್ಮ 3 ತಿಂಗಳಾದ ಬಳಿಕ ಯಾವುದೇ ರೀತಿಯ ನಮಗೆ ಕೆಲಸಗಳ ಈ ನಮ್ಮ ಜಂಟಿ ಖಾತೆ ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಕೃಷಿ ಇಲಾಖೆ ಆಗಿರ್ಬೋದು ಕರ್ನಾಟಕ ರಾಜ್ಯ ತುಂಬೆಲ್ಲ ನಮ್ಮ ಸುಮಾರು ಒಂದು 30ರಿಂದ 40 ಸಾವಿರ ಪೇರಗಳು ಅದೇ ಕೆಲಸ ಮಾಡಾಕತ್ತೀವಿ. ಈ 3 ತಿಂಗಳ ಮಟ್ಟಿಗೆ ನಮ್ಮನ್ನು ಉಪಯೋಗಿಸಿಕೊಂಡು ನಮ್ಮ ಕೆಲಸ ಎಷ್ಟು ಶ್ರೇಷ್ಠ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಜಂಟಿ ನಿರ್ದೇಶಕರ ಕಚೇರಿಯ ತರಬೇತುದಾರರಾದಂಥ ಮಾನ್ಯ ಶ್ರೀ ಲಿಂಗರಾಜ ತಾಳಿಕೋಟಿ ಅವರು ಏನೋ ಒಂದು ಮನೆ ತರಬೇತಿ ಸಂದರ್ಭದೊಳಗೆ ಮುಂಗಾರು ಹಂಗಾಮಿನೊಳಗೆ ತರಬೇತಿ ಸಂದರ್ಭದೊಳಗೆ ಒಂದು ಮಾಹಿತಿ ಕೊಟ್ಟರಪ್ಪ ಅಂತಂದ್ರೆ ನೀವು ಸರ್ಕಾರದ ಕೊಂಡಿಗಳ್ರಿ ಅಂತ ಹೇಳಿದ್ರು ಅವರು. ಯಾವ ಕಾರಣಕ್ಕೆ ಹೇಳಿದ್ರಪ್ಪ ಅಂತಂದ್ರೆ ನಾವು ನಮ್ಮ ದೇಶದಲ್ಲಿ ಎಷ್ಟು ಧಾನ್ಯಗಳನ್ನು ದವಸ ಧಾನ್ಯಗಳನ್ನು ಬೆಳಿತೀವಿ ಅದರ ಒಂದು ಲೆಕ್ಕಾಚಾರ ನಿಮ್ಮ ಮುಖಾಂತರನೇ ನಿಖರವಾಗಿ ಸಿಗತ್ತ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿದ್ರು. ಯಾಕೆ ಹೇಳಿದ್ರಂತಾರೆ ನೀವೇ PR-ಗಳ ಕೆಲಸ ಮಾಡಲಿಲ್ಲ ನಮ್ಮ ನಿಖರವಾದ ಮಾಹಿತಿ ನಮ್ಮ ದೇಶಕ್ಕೆ ಹೋಗಲ್ಲ, ಯಾವ್ದು ಆಮದು ಮಾಡ್ಕೋಬೇಕು ಯಾವ್ದು ರಫ್ತು ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿನೇ ಸಿಗಂಗಿಲ್ಲ ಅಂದ ಬಳಿಕ ನೀವು ಮಾಡ್ತಕ್ಕಂಥ ಶ್ರೇಷ್ಠ ಕೆಲಸ ಅವರು ಒಬ್ಬರು ನೋಡ್ರಿ ಅಧಿಕಾರಿಗಳನ್ನು ನಮಗೆ ಒಂದು ಮಾತನ್ನು ಹೇಳಿದಂಥ ಈ ಮಾತು ಅಂತಂದ್ರೆ ಶ್ರೇಷ್ಠ ಕೆಲಸ ನಾವು ಮಾಡತ್ತೇವಪ್ಪ ಅಂದ ಬಳಿಕ ನಮಗೆ ಕನಿಷ್ಠ ವೇತನಾರ ಮಾಡಿರಿ, ನಿಮಗೆ ಏನಿಸ್ತದೆ ಕನಿಷ್ಠ ವೇತನಾರ ಮಾಡಿರಿ, ನೀವು ಕೊಡ್ತಕ್ಕಂಥ 11 ರೂಪಾಯಿ ನಮ್ಗೆ ಸಾಲ್ತಾ ಇಲ್ಲ ನೀವು PR-ಗಳಿಗೆ 3 ತಿಂಗಳ ಕಾಲ ನಾವು ಅಷ್ಟೇ ಕೆಲಸ ಕೊಡ್ತೀವಪ್ಪ ಅಂತಂದ್ರೆ ನಮ್ಮ ಬೇಡಿಕೆ ಮಾನ್ಯ ವಿಜಯಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೈ ಮುಗಿದು ಕೇಳ್ತೀನಿ, ಸರ್ಕಾರ ಗಮನಕ್ಕೆ ತೊಗೊಂಬರಿ 70ರಿಂದ 80 ರೂಪಾಯಿ ಏರಿಕೆ ಮಾಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇನ್ನು ನಮ್ಮ PR-ಗಳ ಸಮೀಕ್ಷೆಗೆ ಹೋದ ಸಂದರ್ಭದೊಳಗೆ ಏನು ಅವಘಡ ಆಗ್ತಪ್ಪ ಅಂತಂದ್ರೆ ಊರ ದಂಡಿಗೆ ನಾಯಿ ನರಿ ಹಂದಿ ಬಂದು ಕೇಸಿಂದ ಇದ್ದ ಬೆಳೆಯನ್ನು ನಾಶ ಮಾಡ್ತಾ ಅಂತೇಳಿ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ ಕಣ್ಣಿಗೆ ಕಾಣದಂಥ ಸೂಕ್ಷ್ಮವಾದಂಥ ಒಂದು ಬಿಳಿ ಕಲರ್ದ ಒಂದು ಕರೆಂಟ್ ತಂತಿಯನ್ನು ಹಾಕಿರ್ತಾರೆ. ಎಷ್ಟೋ ಸಂದರ್ಭದೊಳಗೆ ನಾವು ಶಾಟ್ ಹೊಡ್ಸ್ಕೊಂಡಂಥವ್ರು ಇದ್ದೀವಿ. ಏನಾಗೈತಪ್ಪ ಅಂತಂದ್ರೆ ಅಂಥ ಸಂದರ್ಭದೊಳಗೆ ಕರೆಂಟ್ ಶಾಕ್ ಹೊಡೆದಾಕರ ಏನೋ ನಾವು ನಮ್ಮ ನಸೀಬು ಸುಮಾರಿತ್ತು ಸತ್ಯಪ್ಪ ನಮ್ಮ ಫ್ಯಾಮಿಲಿ ಗತಿ ಏನು, ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸರ್ಕಾರದವರು ಏನು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಮಾನ್ಯ ಮಂತ್ರಿಗಳು ಕಂದಾಯ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಮಾನ್ಯ